ಎಲ್ಲ ಇಲ್ಲಿ ಸೇರಿರುವ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಇಲ್ಲಿ ಕೂತಿರೋ ಗಣ್ಯರೇ, ಆ್ಯಕ್ಚುಲಿ ಕೆಳಗೆ ಕೂತಿರೋರು ಯಾವತ್ತು ಗಣ್ಯರು, ಯಾಕೆಂದರೆ ನೀವೆಲ್ಲ ಕೂತಿದ್ರೇ ಮೇಲ್ಗಡೆ ಜನ ಕೂತ್ಕೊಳ್ಳಿಕ್ಕೆ. ಫಸ್ಟು ನಿಮಗೊಂದು ಚಪ್ಪಾಳೆ ಬರಲಿ, ಯಾಕೆಂದರೆ ಸೊ ರೆಸ್ಪೆಕ್ಟ್ಫುಲ್ ಸ್ಟೇಜಲ್ಲಿ ಬಂದಾಗ ನಿಮಗೊಂದು ಇದಾಗಲಿ. ಅದೇ ರೀತಿ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ರೂವಾರಿ ಹಾಗೂ ಒಂದು ಇಷ್ಟೊತ್ತರೆಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಗುರುಗಳಿದ್ದಾರೆ, ಗುರುಗಳಿಗೆ ಹಾಗೂ ಮಾಜಿ ಸಚಿವರು ನಮ್ಮ ಅರವಿಂದ್ ಲಿಂಬಾವಳಿಯವರಿದ್ದಾರೆ, ನಮ್ಮ ಸೋಮಣ್ಣ ಅವರಿದ್ದಾರೆ, ಅದಕ್ಕಿಂತ ನಮ್ಮ ಗಣೇಶ್ ಅವರು ಬಂದಿದ್ದಾರೆ. ಯಾಕೆಂದರೆ ಕ್ರಿಕೆಟ್ ಅನ್ನೋದು ಒಂದು ಅವ್ರು ಹೇಳ್ತಾಯಿದ್ರು, ಪ್ರೈಸು ಇಟ್ಟಾಗ ಕೋಟಿ ಲೆಕ್ಕ ದುಡ್ಡು ಅಲ್ಲ ಬೆಲೆ, ಬ್ಯಾಟು ಬಾಲ್ ಹಿಡಿಯೋ ತಾಕತ್ತಿರೋ ಪ್ರತಿಯೊಬ್ಬ ಪ್ಲೇಯರೇ ಅದೇ ಕೋಟಿ ಲೆಕ್ಕ ಇರೋದು. ಸೊ ಆ ಉದ್ದೇಶದಲ್ಲಿ ನಾವು ಪ್ರೈಸ್ ಲೆಕ್ಕನೇ ಇಡೋಕ್ಕಾಗಲ್ಲ ಅಂತ. ಖಂಡಿತ ಸರ್, ಯಾಕೆಂದರೆ ಮ್ಯಾಚು ಕ್ರಿಕೆಟ್ ಅನ್ನೋದು ಸ್ಪೋರ್ಟ್ಸ್ ಅನ್ನೋದಕ್ಕೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದೇ ರೀತಿ ನಾವಿವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕಾರಣ ಮುಖ್ಯವಾಗಿ ನನ್ನ ಪ್ರೀತಿಯ ಗೆಳೆಯ ಸಹೋದರ ಮೋಹನ್. ಸೊ ಇವತ್ತು ಅವರು ಗುತ್ತೇದಾರರು ಎಲ್ಲ ಸೇರಿ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಗ್ರಾಮೀಣ ಮಕ್ಕಳಿಗೆ, ಏಕೆಂದರೆ ಸಿಟಿಲಿರೋರಿಗೆ ಫಾಸ್ಟಾಗಿ ಕನೆಕ್ಟ್ ಆಗ್ಬಿಡ್ತೀವಿ, ಎಲ್ಲರಿಗೂ ಕನೆಕ್ಟ್ ಆಗ್ತೀವಿ. ಹಳ್ಳಿರೋ ಹುಡುಗರು ಪಾಪ ಎಲ್ಲ ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಕನೆಕ್ಟ್ ಆಗಬೇಕು, ಯಾವ ಉದ್ದೇಶಕ್ಕೆ ಆಗಬೇಕು. ಆ್ಯಕ್ಚುಲಿ 25 ಲಕ್ಷ ಅನ್ನೋದು ಸ್ವಲ್ಪ ಜನಕ್ಕೆ ದೊಡ್ಡದನ್ಬೋದು, ಚಿಕ್ಕದನ್ಬೋದು, ಬಟ್ ಗ್ರಾಮೀಣ ಭಾಗದಲ್ಲಿ ಆ ತಂಡಕ್ಕೆ ಭಾಳ ಉಪಯೋಗ ಆಗ್ತದೆ. ಯಾಕೆಂದರೆ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು ಕೂಡ. ಪ್ರತಿಯೊಬ್ಬರು ಯಾರ್ಯಾರು ರಿಜಿಸ್ಟ್ರ್ ಮಾಡ್ಕೋತಿರೋ ಯುವಕರು ಪರ್ಸ್ನಲಿ ಪ್ರತಿ ಜಿಲ್ಲೆಯಿಂದನೂ ತಗೊಳ್ಳಿ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಏನು ಅಂದರೆ ವೇದಿಕೆ ಸೃಷ್ಟಿ ಮಾಡಿಕೊಡ್ಲಿಕ್ಕೆ 10 ಜನ ಉಟ್ಕೊಂಡಾಗ ಯು ಶುಡ್ ಯುಟಿಲೈಸ್ ದಟ್. ಅದನ್ನು ಎಲ್ಲ ಗ್ರಾಮೀಣ ಮಕ್ಕಳು ಕೂಡ ಎಲ್ಲ ರೀತಿ ಬಂದು ಇವತ್ತು RCBಲಾಗಲಿ, ಸೆಲೆಕ್ಷನಲ್ಲಾಗಲಿ, ಇಲ್ಲ IPL ಆಗಲಿ, ಮುಂದಿನ ದಿನಕ್ಕೆ ಒಳ್ಳೆ ಪ್ಲೇಯರ್ ಇರ್ತಾನೆ ಗ್ರಾಮೀಣ ಭಾಗದಲ್ಲಿ. ಅವನ್ನ ಗುರ್ಸ್ಲಿಕ್ಕೆ, ಅವ್ನಿಗೆ ಹೋಗ್ಲಿಕ್ಕೆ ದಾರಿಗೆ ಇಲ್ಲ, ಅವನಿಗೆ ಹಣಕಾಸಲ್ಲಾಗಲಿ ಯಾವುದೂ ಇರಲ್ಲ. ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋ ಒಂದು ಮೋಟೋ ಇಟ್ಕೊಂಡು ಇವತ್ತು ಈ ಟೀಮ್ ಮಾಡಿದ್ದಾರೆ. ಸೊ ಆ ಉದ್ದೇಶದಲ್ಲಿ ನಾನು ಕೂಡ ಇವ್ರ ಜೊತೆ ಕೈ ಜೋಡಿಸ್ತೇನೆ. ನಾಟ್ ಓನ್ಲಿ ಪ್ರೈಸ್ ಬಹುಮಾನ, ನಿಜವಾದ ಪ್ಲೇಯರ್ ಸಿಕ್ಕಿದ್ರೆ ಅವ್ರನ್ನ ಅಂತಾರಾಷ್ಟ್ರೀಯದವರೆಗೂ ಏನೇನು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಸರ್, ಐ ಆಮ್ ಪ್ರಾಮಿಸಿಂಗ್ ಯು, ಟ್ರೂ ಪ್ಲೇಯರ್ನ ನನ್ನ ಕಡೆಯಿಂದ ನನ್ನ ಸ್ವಂತ ಹಣದಲ್ಲಿ ನನಗೆ ಸಪೋರ್ಟ್ ಮಾಡೋಕ್ಕಾಗ್ತಾ ಆ ಗೇಮ್ಗೆ ಖಂಡಿತ ಆ ವ್ಯಕ್ತಿನ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಉದ್ದೇಶ ಎತ್ಕೊಂಡು ಹೋಗಲಿ. ಇಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇಲ್ಲಿ ಇನ್ನೊಬ್ಬರು ಪೈಪೋಟಿ ಆಗಲಿ. ಅವ್ರು ಹೇಳ್ತಾಯಿದ್ರು ಜಾತಿ ತರಬಾರ್ದು, ಇದೊಂದು ಸ್ಪೋರ್ಟ್ಸಿಗೆ ಜಾತಿನೇ ಇಲ್ಲ, ಸ್ಪೋರ್ಟ್ಸೇ ಒಂದು ಜಾತಿ. ಅದಕ್ಕೆ ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋದು ಇದೆಯಲ್ಲ, ಸ್ಪೋರ್ಟ್ಸ್ ಅನ್ನೋದು ಒಂದು ಜೀವ, ಅದೂ ಒಂದು ಜೀವ. ಸೊ ಆ ಉದ್ದೇಶದಲ್ಲಿ ನಾವು ಎಲ್ಲ ಮಕ್ಕಳನ್ನು ತೊಗೊಂಡು ಆಮೇಲೆ ಒಂದು ಉದ್ದೇಶ, ನಂದೊಂದು ರಿಕ್ವೆಸ್ಟ್ ಏನು ಗೊತ್ತಾ ಸರ್, ದಯವಿಟ್ಟು ರೈತರ ಮಕ್ಕಳು ನೋಡ್ಕಿ ಸರ್. ರೈತರ ಮಕ್ಕಳನ್ನ ಗ್ರಾಮೀಣದಲ್ಲಿ ರೈತರ ಮಕ್ಕಳು ನೋಡ್ಕಿ, ಅದಕ್ಕೆ ಬೇಕಾದ್ರೆ ಒಂದು ಟೀಮ್ ಫಾರ್ಮ್ ಮಾಡಿ, ಅದಕ್ಕೆ ಬೇಕಾದ್ರೆ ಒಂದು ಸ್ಯಾಲ್ರಿ ಇಟ್ಟು ಒಂದು 10 ದಿನ ಯಾರಿಗಾರು ಸಂಬಳನೂ ಕೊಡುವ, ಅದನ್ನು ನನ್ನ ಕೈಲಾಗೋದು ನಾನು ಸಪೋರ್ಟ್ ಮಾಡ್ತೀನಿ. ನಿಜವಾದ ರೈತರ ಮಕ್ಕಳನ್ನ ಆಚೆ ಕರ್ಕೊಂಬರೋಣ. ಎಷ್ಟೋ ಪ್ರತಿಭೆ ಇದ್ದಾರೆ, ಅವ್ರೇನಾಗ್ತಾರೆ, ನಾನು ಒಬ್ಬೊಬ್ರು ಬ್ಯಾಟ್ ತೊಗೊಳ್ಲಿಕ್ಕೆ ಸಾಧ್ಯ ಇರೋಲ್ಲ, ಆದರೆ ಅವನು ಒಳ್ಳೆ ಪ್ಲೇಯರ್ ಇರ್ತಾನೆ. ಬಟ್ ಅಂಥವ್ರನ್ನ ನಾವು ಗುರ್ತಿಸಿ ಲೆಟ್ ಅಸ್ ಬ್ರಿಂಗ್ ದೆಮ್ ಔಟ್. ನಮ್ಮ ಕೈಲಾಗೋದು ನಾವು ಸಪೋರ್ಟ್ ಮಾಡೋಣ. ಎಲ್ಲ ನಥಿಂಗ್ ಈಸ್ ಇಂಪಾಸಿಬಲ್, ನೋ ಒನ್ ಈಸ್ ಪರ್ಮನೆಂಟ್, ನಥಿಂಗ್ ಈಸ್ ಪರ್ಮನೆಂಟ್, ಒನ್ ಥಿಂಗ್ ಈಸ್ ಪರ್ಮನೆಂಟ್. ಮಾಡ್ತೀನಿ ಅನ್ನೋ ಛಲ ಇಟ್ಕೊಂಡು ಹೋದರೆ ಖಂಡಿತ ಮಾಡ್ತೀರಾ. ಸೊ ಆ ಉದ್ದೇಶದಲ್ಲಿ ಎಲ್ಲ ಒಂದು ಒಳ್ಳೆ ರೀತಿಲಿ ಇಷ್ಟು ಜನ ಸೇರಿದ್ದೀವಿ. ಏನು ಜಾಸ್ತಿ ಏನು ಬೇಡ ಸರ್, ಒಬ್ಬೊಬ್ಬರು 10 ಫೋನ್ ಎತ್ಕೊಂಡ್ರೆ ಸಾಕು ಸರ್, ಜನ ಸಿಗ್ತಾರೆ. ಸೊ ಅಂಥವ್ರನ್ನ ಹುಡ್ಕೊಂಡು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ಕೂಡ, ನಿಮ್ಮಲ್ಲೂ ಇದ್ದಾಗ ಇಂಥ ಒಂದು ವೇದಿಕೆ ಸೃಷ್ಟಿಯಾದಾಗ ಅವರು ಸೆಂಟ್ರಲಿಂದ ಕೂಡ, ಸ್ಟೇಟ್ ಗೌರ್ಮೆಂಟಿಂದ ಕೂಡ ಅವರು ಒಂದು ಉದ್ದೇಶ ನಾನು ಟಚ್ ಮಾಡ್ತೀನಿ ಆ ವ್ಯಕ್ತಿನೇ ಅಂದಾಗ ಖಂಡಿತ ಅದು ಆಗ್ಬೇಕು ಸರ್. ಆ ಉದ್ದೇಶದಲ್ಲಿ ನಾವು ಕೈ ಜೋಡಿಸ್ತೀವಿ. ನೀವು ಯಾರು ಒಳ್ಳೊಳ್ಳೆ ಜಿಲ್ಲೆಯಲ್ಲಿ ಇದು ಯಾರ ವ್ಯಕ್ತಿ ಅವ್ರು ಹೇಳಿದ್ರು, ಯಾರೇ ಒಬ್ಬರು ಪ್ರಭಾವಿ ನಾಯಕರಿದ್ದರೆ ಇಲ್ಲ ಅಪ್ಕಮಿಂಗ್ ಇದ್ದರೆ ಅಲ್ಲ, ಯಾರು ಇರಲ್ಲಣ್ಣ, ಒಬ್ಬ ರೈತರ ಹೆಸ್ರ ಮೇಲೆ ಮಾಡಿ ಸರ್. ಯಾವ ರಾಜಕಾರಣಿ ಹೆಸರಲ್ಲೂ ಬೇಡ, ಯಾವ ಸ್ಟಾರ್ ಹೆಸರಲ್ಲೂ ಬೇಡ ಸರ್, ರೈತರ ಹೆಸರಲ್ಲಿ ಮಾಡಿ ಸರ್. ಆ ಊರಿನ ರೈತಲ್ಲಿ ಯಾರು ಹಿರಿಯ ಇರ್ತಾನೆ ಅವನ ಹೆಸರು ಇಡಿ ಸರ್. ಸೊ ಆ ರೈತನಿಗೆ ಬೆಲೆ ಬರಲಿ, ಆ ಉದ್ದೇಶದಲ್ಲಿ ಮಾಡುವ. ಸೊ ಆ ಉದ್ದೇಶದಲ್ಲಿ ಸಕ್ಸಸ್ಸು ಆಗ್ತಾರೆ. ಅವರಿಂದ ಆ ಸ್ಟಾರು ಮತ್ತು ಸೆಲೆಬ್ರಿಟಿ ಹಾಗೂ ಪೊಲಿಟಿಷಿಯನ್ ನಿಂತ್ಕೊಳ್ಳುವ ಅನ್ನೋದು ನನ್ನೊಂದು ಇಂಟೆನ್ಷನ್, ಸಜೆಷನ್. ಸೊ ಒಳ್ಳೆಯದಾಗಲಿ. ಆ್ಯಂಡ್ ಇವತ್ತೇನು ಈ ಕ್ರೀಡಾ ತಂಡ ಇವತ್ತು ಮಾಡಿದ್ದಾರೆ, ಯಾರು ಬಿಟ್ಟು ಸುಮ್ಮನೆ ಅನೌನ್ಸ್ ಮಾಡಿಬಿಟ್ಟು ಓಡೋಗಕ್ಕೆ ಬಂದಿಲ್ಲ ಸರ್. ನಿಜವಾಗ್ಲೂ ಇವ್ರದ್ದು ನಾನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಚೆಕ್ ಮಾಡಿದಾಗ ದೇ ವರ್ಕ್ಡ್ ಅವರ್ 1 year ವರ್ಕ್ ಮಾಡಿದ್ದಾರೆ ಈ ಉದ್ದೇಶದಲ್ಲಿ. ಗುರುಗಳು ಹೇಳಿದ ಮೇಲೆ ನಾನು ಅನ್ನೋದು, ಯಾಕೆಂದರೆ ನಾನೊಬ್ಬ ದೊಡ್ಡ ಅಪ್ಪು ಅಭಿಮಾನಿ, ನಾನು ಅನ್ನೋದು ಹೋಗ್ಬಾರ್ದು, ನಾವು ಅನ್ನೋದು ಹೋಗ್ಬೇಕು ಅನ್ನೋದು ವಿದ್ಯೆ ಕಲ್ತ್ಕೊಂಡ್ಬರ್ತಾ ಇರೋರು. ಸೊ ಆ ಉದ್ದೇಶದಲ್ಲಿ ನಿಮ್ಮ ಹೆಜ್ಜೆಯಲ್ಲಿ ನಾನು ಒಬ್ಬ ಹೆಜ್ಜೆ ಆಗಿರ್ತೀನಿ. ಸೊ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಲವ್ ಯು ಆಲ್.